ವಾರಣಾಸಿ ಅಂದ ತಕ್ಷಣ ಪ್ರತಿಯೊಬ್ಬರಿಗೆ ಗಂಗಾ ನದಿ ಬಗ್ಗೆ ತುಂಬಾ ತಿಳಿದಿದೆ. ಆದ್ರೆ ಕೇವಲ ಕೆಲವೊಂದು ಜನಕ್ಕೆ ಮಾತ್ರ ವರುಣಾ ನದಿ ಬಗ್ಗೆ ತಿಳಿದಿದೆ. ಸೊ ಈಗ ನಾವು ವಾರಣಾಸಿಯ ವರುಣಾ ನದಿಯ ಒಂದು ಬ್ರಿಡ್ಜ್ ಮೇಲೆ ಇದ್ದೇವೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಹೊಸ ಹುಡುಗ ಸಂತು 360. ನಮ್ಮ ಇವತ್ತಿನ ವ್ಲಾಗ್ ದ ಟೆಂಪಲ್ ಸಿಟಿ ವಾರಣಾಸಿಯಲ್ಲಿ. ನಾನೀಗ ಚೌಕಾ ಘಾಟ್ ಬಳಿ ಇರುವಂತ ಕಚೇರಿ ರೋಡ್ ಅಲ್ಲೇ ಇದ್ದೀನಿ. ಇಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಹಾಗೆ ಈ ರೋಡ್ನ ಎಕ್ಸ್ಪ್ಲೋರ್ ಮಾಡಕ್ ಬರ್ತಿದ್ದಾಗ ನನ್ನ ಹಿಂದೆ ಒಂದು ಟಿವಿ ಟವರ್ ಕಾಣಿಸ್ತು. ಸೇಮ್ ನಮ್ಮ ಬೆಂಗಳೂರಿನಲ್ಲಿ ಇರುವಂತ RT ನಗರ್ನಲ್ಲಿ ಇರುವಂತ ಚಂದನ ಟಿವಿ ಸ್ಟೇಷನ್ ತರ ಕಾಣಿಸ್ತು. ಸೊ ಆದ್ರಿಂದ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸೊ ನಾವೀಗ ಇಲ್ಲಿ ವಾರಣಾಸಿ ಅಂದ್ರೆ ಪ್ರತಿಯೊಬ್ಬರಿಗೂ ಗಂಗಾ ನದಿ ಬಗ್ಗೆ ತಿಳಿಸಿದೆ. ಆದ್ರೆ ಆದ್ರೆ ಕೇವಲ ಕೆಲವೊಬ್ಬರಿಗೆ ಮಾತ್ರ ವರುಣಾ ನದಿ ಬಗ್ಗೆ ಗೊತ್ತು. ಸೊ ವರುಣಾ ನದಿ ಕಂಪ್ಯಾರಿಸನ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಬೆಂಗಳೂರಿನಲ್ಲಿರೋಂಥ ವೃಷಭಾವತಿ ನದಿ ಹೇಗೆ ಕಣ್ಮರೆಯಾಗಿದೆಯೋ ಹಾಗೆ ವಾರಣಾಸಿಯಲ್ಲಿ ವರುಣಾ ನದಿ ಕಣ್ಮರೆಯಾಗಿದೆ. ಯಾಕಂದ್ರೆ ಇಲ್ಲಿನ ಜನತೆ ಆ ನದಿಯನ್ನು ಹೇಗೆ ನಮ್ಮ ಬೆಂಗಳೂರು ಜನ ಮುಚ್ಚಾಕಿದ್ರು ಅದೇ ರೀತಿಯಲ್ಲಿ ಮುಚ್ಚಾಕಿದ್ದಾರೆ. ಬನ್ನಿ ಆ ನದಿನ ನೋಡಕ್ ಹೋಗೋಣ. ವಾರಣಾಸಿಯ ಈ ಜಾಗಕ್ಕೆ ಹೆಸರು ಬರೋದಕ್ಕೆ ಈ ನದಿ ಒಂದು ಮುಖ್ಯ ಕಾರಣ. ಅದರಿಂದನೇ ಈ ನದಿಯನ್ನು ಎಲ್ಲರೂ ವರುಣಾ ನದಿ ಅಂತ ಕರೀತಾರೆ. ವರುಣಾ ಪ್ಲಸ್ ಆಸಿ, ವಾರಣಾಸಿ ಅಂತ ಹೆಸರು ಪಟ್ಟಂತ ಈ ಜಾಗ ಪುಣ್ಯಕ್ಷೇತ್ರ, ನಮ್ಮ ಕಾಶಿ ವಿಶ್ವನಾಥ ಇರುವಂತ ದೇವಸ್ಥಾನ. ಹೇಗೆ ನಮ್ಮ ಬೆಂಗಳೂರಿನಲ್ಲಿ ಪುಷ್ಪಾವತಿ ನದಿ ಇತ್ತು, ಹಾಗೆ ಈ ನದಿಯು ಒಂದು ಉಪನದಿಯಾಗಿದ್ದು, ಇಲ್ಲಿನ ಪಾಪ್ಯುಲೇಷನ್ ಡೆವಲಪ್ಮೆಂಟ್, ಅರ್ಬನೈಸೇಷನ್ ಆಗ್ತಿದ್ದಂಗೆ ಡೆವಲಪ್ ಆಗ್ತಾ 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 ಈ ನದಿಯಲ್ಲಿ ಕೊಳಚೆ ನೀರು ಸೇರಿ 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 ಆ ನದಿಯ ಪಾವಿತ್ರ್ಯತೆ ಹಾಳಾಗಿದೆ. ವರುಣಾ ನದಿ ಗಂಗಾ ನದಿಯ ಒಂದು ಉಪನದಿಯಾಗಿದ್ದು, ಗಂಗಾ ನದಿ ಹರಿಯೋದಕ್ಕೆ ಪ್ರಮುಖ ಸೋರ್ಸ್ ಕೂಡ ಆಗಿದೆ. ಈ ನದಿ ಸುಮಾರು 100-200 ಕಿಲೋಮೀಟರ್ ಉದ್ದ ಹರಿದಿದ್ದು ಗಂಗಾ ನದಿಯ ಒಂದು ಉಪನದಿಯಾಗಿದೆ. ಹೇಗೆ ನಮ್ಮ ಬೆಂಗಳೂರಿನಲ್ಲಿ ವೃಷಭಾವತಿ ಅನ್ನೋ ನದಿ ಬೆಂಗಳೂರು ಅರ್ಬನೈಸೇಷನ್ ಆಗೋ ಮೂಲಕ ನದಿ ಮುಚ್ಚೋಯ್ತು, ಹಾಗೆ ಈ ನದಿಯ ತುಂಬಾ ಉದ್ದ ಮತ್ತು ಅಳತೆ ಮುಚ್ಚೋಗಿದೆ. ನಾವೇನು ಇವತ್ತು ಈ ನದಿನ ಇಷ್ಟು ಕ್ಲೀನ್ ಆಗಿ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಭಾರತ ಸರ್ಕಾರದ ಗಂಗಾ ಕ್ಲೀನಿಂಗ್ ಪ್ರಾಜೆಕ್ಟ್ ಅಡಿಯಲ್ಲಿ ಈ ನದಿ ಕೂಡ ಸ್ವಚ್ಛತೆ ಆಗಿದ್ದು ಇವತ್ತು ನಮ್ಗೆ ಈ ನದಿ ಇಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ಎವ್ರಿವನ್. ಮತ್ತು ಪಾರ್ಟ್ 2ಗೆ ಸ್ಟೇ ಟ್ಯೂನ್ಡ್.